ಹೇ ಹಾಯ್. ಐ ಥಿಂಕ್ ಚಾನಲ್ನಲ್ಲಿ ಇದು ಫಸ್ಟ್ ರಿಯಾಕ್ಷನ್ ವಿಡಿಯೋ ಅಂತ ಅನಿಸುತ್ತೆ. ಯಾವತ್ತೂ ಮಾಡಿರಲಿಲ್ಲ. ಹಿಂದೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಿಲ್ಲ, ಅದು ದಾವಣಗೆರೆಯಲ್ಲಿ ಮನೇಲಿದ್ದೆ. ಸೊ ಹಾಗಾಗಿ ರಿವ್ಯೂ ಮಾಡೋದಕ್ಕೂ ಟೈಮ್ ಇರಲ್ಲ ಅಂತ ಅಂದ್ಕೊತೀನಿ. ಸೊ ಅದಕ್ಕೆ ರಿಯಾಕ್ಷನ್ ವಿಡಿಯೋ ಜೊತೆ ಬಂದಿದ್ದೀನಿ. ಬನ್ನಿ ನೋಡುವ. ಟೀಸರಿಂದ ನೋಡಿಲ್ಲ ನಾನು, ಸೊ ಫಸ್ಟ್ ಟೈಮ್ ವಿಲ್ ಸಿ. ಒಂದೇ ನಿಮಿಷ. ಇಯರ್ಫೋನ್ಸ್, ಸ್ಕ್ರೀನ್ ರೆಕಾರ್ಡ್ ಮಾಡಬೇಕಲ್ವ? ಬಡವ್ರದಪ್ಪ. ಶುರು ಮಾಡುವ. ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಕೊತೀನಿ. ಮಾರ್ಕ್ ಚೆನ್ನಾಗಿತ್ತು. ಟೈಟಲ್ ಡಿಸೈನ್ ಚೆನ್ನಾಗಿದೆ. ಥರ ಮುಷ್ಟಿ, ಮಾರ್ಕ್, ಚೈನ್ಗಳು, ನೈಸ್ ಒನ್ ಥರ ಚೆನ್ನಾಗಿತ್ತು. ಸ್ಟೋರೇಜೇ ಖಾಲಿ. ಚೆನ್ನಾಗಿತ್ತು. ಒಂಥರ ಅಜನೀಶ್ ಅಣ್ಣ ಫುಲ್ ಹೈ. ಅನೌನ್ಸ್ಮೆಂಟಲ್ಲಿ ಬಿ ಜಿ ಎಮ್ ಸ್ವಲ್ಪ ಚೆನ್ನಾಗಿರಲಿಲ್ಲ. ಬಿ ಜಿ ಎಮ್ ಚೆನ್ನಾಗಿತ್ತು, ಬಟ್ ಲಿರಿಕ್ಸ್ ಚೆನ್ನಾಗಿರಲಿಲ್ಲ. ಬಟ್ ಇಲ್ಲಿ ಎರಡು ಫೈರ್. ಒಂಥರ ಮ್ಯಾಕ್ಸ್ ವೈಬೇ ಇದೆ. ಅಂದರೆ ಅದೇ ಥರ ಸ್ಟೋರಿ ಅಂತ ಹೇಳ್ತಿಲ್ಲ, ಮೇ ಬಿ ಪ್ರೀಕ್ವೆಲ್ಲು ಅಲ್ಲ ಅನಿಸುತ್ತೆ. ಹೇಳಿದರು, ಸುದೀಪ್ ಅವ್ರು ಕನ್ಫರ್ಮ್ ಮಾಡಿದರು. ಬಟ್ ಥೀಮ್ ನೋಡಿದ್ರೆ ನೀವು, ಅರ್ಜುನ್ ಮಹಾಕ್ಷಯ್ ಎಕೆ ಮ್ಯಾಕ್ಸ್ ಅಲ್ಲಿ. ಸೊ ಇಲ್ಲಿ ಏನದು ಮರ್ತೇ ಹೋಯ್ತು. ಅಜಯ್ ಮಾರ್ಕಂಡೆ, ಅದರಲ್ಲೂ ಮ್ಯಾಕ್ಸ್ ತಗೊಂಡಿದ್ದು, ಇದರಲ್ಲಿ ಮಾರ್ಕ್. ನೈಸ್. ಅಂದರೆ ಇದೊಂಥರ ವಿಜಯ್ ಕಾರ್ತಿಕೇಯ ಅವ್ರ ಸಿಗ್ನೇಚರು. ನೈಸ್ ಒನ್. ಚೆನ್ನಾಗಿ ಮಾಡಿದ್ದಾರೆ. ಅದೇನೋ ಕೊಟ್ಟಿದ್ರಲ್ಲ ಇಲ್ಲಿ, ಅಂದರೆ ಎಮ್ ಫಾರ್ ಮ್ಯಾಡ್ ಇಲ್ಲ ಅನ್ಸುತ್ತೆ. ಎಮ್ ಫಾರ್ ಮ್ಯಾಡು, ಎ ಫಾರ್ ಎಲ್ಲೋಯ್ತದು, ಆ್ಯಟಿಟ್ಯೂಡು, ಇನ್ನೊಂದೆಲ್ಲಿ ಎ ರುತ್ಲೆಸ್ಸು. ಕರ್ಸರೇ ಕಾಣಿಸ್ತಿಲ್ಲ. ಒಂದು ನಿಮಿಷ, ಅದು ಕರ್ಸರ್ ಕಾಣಿಸ್ತಿಲ್ಲ, ಅದು ಮೊಬೈಲ್ ಹೆಡ್ ಆಗಿದೆ. ಕ್ಯಾಮ್ರಾ ಅದ್ರ ಮುಂದೆನೇ ಇಟ್ಟಿದ್ದೀನಿ. ಕಿಂಗು. ನೈಸ್. ಅಲ್ಲ, ಪೋಸ್ಟ್ರಲ್ಲಿ ದಿಸ್ ಇಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದಕ್ಕೇನೋ ರಾಂಗ್ ಮಾರ್ಕ್ ಹಾಕಿದ್ರು. ಬಟ್ ಇಲ್ಲೂ ಪೊಲೀಸ್ ಅವತಾರದಲ್ಲಿ ಏನಿಲ್ಲ. ಇಲ್ಲೂ ಪೊಲೀಸ್ ಅವತಾರದಲ್ಲಿ ಏನಿಲ್ಲ. ಬಟ್ ಇಲ್ಲೇನೋ ಒಂದು ಬಾಕ್ಸ್ ಇದೆ, ಕಿಚ್ಚ ಫೋಟೋಸ್. ಮೇ ಬಿ ಅನೌನ್ಸ್ಮೆಂಟಿಗೆ ಅಂತಾನೆ ಮಾಡಿರಬೇಕು ಅನ್ಸುತ್ತೆ ಟೀಸರ್ನ. ಸಿನಿಮಾದಲ್ಲಿ ಇರುತ್ತೆ, ಬಟ್ ಬೇರೆ ಪ್ರೆಸೆಂಟೇಷನಲ್ಲಿ ಇರುತ್ತೆ ಅಂತ ಅನ್ಕೊತೀನಿ. ಜಸ್ಟ್ ಅನೌನ್ಸ್ಮೆಂಟಿಗೆ ಅಂತ ಮಾಡಿರ್ಬೇಕು ಇದನ್ನು. ಯಾಕೆಂದರೆ ಕಿಚ್ಚ 47 ಅಂತ, ಇಲ್ಲಿ K47 ಅಂತ ಇದೆ ಬಾಕ್ಸ್ ಮೇಲೆ. ನೈಸ್ ಒನ್. ಬಿ ಜಿ ಎಮ್ ಸಖತ್ ಇಷ್ಟ ಆಯಿತು. ಸುದೀಪ್ ಅವ್ರದ್ದು ಸ್ವಲ್ಪ ಕರ್ಲಿ ಹೇರ್ಸು, ಡಿಫ್ರೆಂಟ್ ಲುಕ್ ಏನೋ ಟ್ರೈ ಮಾಡ್ತಿದ್ದಾರೆ. ಚೆನ್ನಾಗಿದೆ ಅಷ್ಟೇ. ಏನು ಜಾಸ್ತಿ ರಿಯಾಕ್ಷನ್ಸ್ ಎಲ್ಲ ಕೊಡೋಕ್ಕೆ ಬರಲ್ಲ ನಮಗೆ. ಖುಷಿ ಏನಂದರೆ ಅದೇ, ಕ್ರಿಸ್ಮಸ್ಸಿಗೆ ಹೇಳಿದ ದಿನನೇ ರಿಲೀಸ್ ಮಾಡ್ತಿದ್ದಾರೆ. ಎಲ್ಲ ಬಂದು 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 ಡಿಸೆಂಬರಲ್ಲೇ ಬೀಳ್ತಿದ್ದಾವೆ. ಎಷ್ಟು ಫಿಲಮ್ಗಳು ನೋಡ್ತೀನಿ, ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ. ಡಿಸೆಂಬರಲ್ಲಿ ಯಾವ್ಯಾವ ರಿಲೀಸ್ ಇದ್ದಾವೆ, ದೊಡ್ಡ ದೊಡ್ಡ ಸಿನಿಮಾಗಳೇ ರಿಲೀಸ್ ಇದ್ದಾವೆ. ಸೊ ಎಸ್, ಇಷ್ಟ ಆಯ್ತಪ್ಪ. ಮಾರ್ಕ್ ಟೈಟಲ್ ಗ್ಲಿಮ್ಸ್. ಅಜನೀಶ್ ಅಣ್ಣ ಒಂಥರ ಹೆಂಗೆ ಅಂತಂದರೆ, ಈ ತೆಲುಗುನಲ್ಲಿ ಬಾಲಯ್ಯಂಗೆ ತಮನ್ ಹೆಂಗೋ, ಆಮೇಲೆ ಇದರಲ್ಲಿ ತಮಿಳಲ್ಲಿ ವಿಜಯ್ ಅವ್ರಿಗೆ ಅನಿರುದ್ಧ ಹೆಂಗೋ, ನಮ್ಮ ಕನ್ನಡದಲ್ಲಿ ಸುದೀಪ್ ಅವ್ರಿಗೆ ಅಜನೀಶ್ ಅವ್ರಂಗೆ. ಅಂದರೆ ಕಂಪೇರ್ ಮಾಡ್ತಾ ಇಲ್ಲ, ಜಸ್ಟ್ ಕಾಂಬಿನೇಷನ್ ಕಂಪೇರ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಆ ಥರ ಫುಲ್ಲು ಫೈರ್ ಆಗಿರುತ್ತೆ ಬಿ ಜಿ ಎಮ್ಗಳು. ನೈಸ್. ಸಿನಿಮಾ ಅಂದ್ಕೊಂಡಿದ್ದ ಡೇಟಿಗೆ ಬರ್ತಿದ್ದಾರೆ, ಕ್ರಿಸ್ಮಸ್ಸಿಗೆ. ಐ ಥಿಂಕ್ 60% ಶೂಟ್ ಆಗಿದೆಯಂತೆ. ಬೈ ದ ಅಕ್ಟೋಬರ್ ಸಿನಿಮಾ ಶೂಟಿಂಗ್ ಮುಗಿಯುತ್ತೆ. ಅಂದರೆ ಸುದೀಪ್ ಅವ್ರ ಪೋರ್ಷನ್ನು ಅಕ್ಟೋಬರಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ನೋಡುವ, ಬರಲಿ, ಕ್ರಿಸ್ಮಸ್ಗೆ ಬರಲಿ, ಚಿಂತೆ ಇಲ್ಲ, ನೋಡುವ.
ಹಿಂಗ ಏನೋ ಕ್ರಾಸಿಂಗ್ ಅಂತಾರಲ್ಲ, ಹಾಂ, ಫಿಂಗರ್ಸ್ ಕ್ರಾಸ್ಡ್. ವೇಟಿಂಗ್ ರಿಯಾಕ್ಷನ್ ವೀಡಿಯೋಗೆ ಅಂತ ಏನೇನೋ ಆ್ಯಡ್ ಮಾಡ್ತಿದ್ದೀನಿ. ಯೂಶ್ವಲಿ ಇಂಥವೆಲ್ಲ ಮಾಡಲ್ಲ, ವ್ಯೂಸ್ ಬರಲಿ ಅಥವಾ ನಿಮ್ಮವ್ರು ಕಮೆಂಟ್ ಹಾಕ್ಲಿ ಅಂತ ಮಾಡ್ತಿದ್ದೀನಿ. ಸೊ ಇಷ್ಟೇ, ತೀರಾ ಆರ್ಗ್ಯಾನಿಕ್ಕಾಗಿ ಇಟ್ಟಿದ್ದೀನಿ ರಿಯಾಕ್ಷನ್ನ. ಏನು ಜಾಸ್ತಿ ಫುಲ್ ಫೇಕ್ ಅನ್ಸೋ ಥರ ಏನು ಮಾತಾಡಿಲ್ಲ ಅಂತ ಅನ್ಕೊತೀನಿ. ಇಷ್ಟೇ ಹಾನೆಸ್ಟ್ ಅಪ್ಪ ರಿಯಾಕ್ಷನ್. ತೀರಾ ಏನು ಜಾಸ್ತಿ ರಿವ್ಯೂ ಥರ ಏನು ಮಾಡೋಕ್ಕೋಗಲ್ಲ ಇಲ್ಲಿ. ಲೈಕ್ ನೋಡ್ಬೇಕಾದ್ರೆ ಹೆಂಗೆ ಅನ್ನಿಸ್ತು ವೈಬು ಅನ್ನೋದನ್ನ ಅಷ್ಟೇ ಹೇಳ್ಕೊಂಡೆ ಅಷ್ಟೇ. ಇನ್ನು ಡೀಟೇಲ್ ಆಗೆಲ್ಲ ನೋಡಬೇಕು. ಮೇ ಬಿ ಡೀಟೇಲ್ ಆಗೆಲ್ಲ ನೋಡಿದಾಗ ರಿವ್ಯೂ ಮಾಡಬೇಕು ಅನಿಸುತ್ತೆ, ಬಟ್ ಟೈಮ್ ಇಲ್ಲ. ಟೈಮ್ ಸಿಕ್ಕರೆ ಪಕ್ಕ ರಿವ್ಯೂ ಬರುತ್ತೆ. ಬ್ರೇಕ್ ಡೌನ್ ಬೇಡ, ಈಗಲೇ ಬೇಡ, ಬರುತ್ತೆ. ಮಾಡುವೆ, ಟ್ರೈ ಮಾಡುವೆ, ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡುವೆ. ಮ್ಯಾಕ್ಸಿಮಮ್ ಸಿಗೋಣ. ಬಾಯ್ ಬಾಯ್. ಕಮೆಂಟಲ್ಲಿ ಅದು ಒಗಿತೀರೋ ಬೈತೀರೋ ಹೊಗಳ್ತಿರೋ ನಿಮಗೆ ಬಿಟ್ಟಿದ್ದು, ಏನೋ ಒಂದು ಮಾಡಿ. ಬಾಯ್.